ಕೂಗೂರ್ಗೆ ಹೊರಡೋಣ. ಬಾಯ್ ಬಾಯ್ ಏನೋ ಇದು ಬಾಯ್ ಬಾಯ್ ಚಿಕ್ಕನಹಳ್ಳಿನ. ಇಲ್ಲಿಂದ ಬರೀ 1.5 ಕಿಲೋಮೀಟ್ರ್ ಅಷ್ಟೇ ಕೂಗೂರು. ಇಲ್ಲಿಂದ ಕೂಗೂರ್ಗೆ ಹೋಗ್ತಾ ಇರೋದು 1.5 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೊಬೋದು. ಯಾವುದೋ ಮೇನ್ ರೋಡ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ RGRHCL 1 lakh ಹೌಸಿಂಗ್ ಸ್ಕೀಮ್ದು. ಇದು ಯಾವುದೋ ಮೇನ್ ರೋಡ್ ಇದೆ ಇಲ್ಲಿ, ಹಿಂಗೆ ಹೋಗೋಂಥದ್ದು ರೋಡ್ ಅದು. ನಾನು ಅದು ಯಾವುದೋ ಶಾರ್ಟ್ಕಟ್ಟಲ್ಲಿ ಬಂದೆ, ಅದಕ್ಕೆ ಆ ಥರ ಬಂತು. ಓಕೆ ನೋಡಿ, ಕಾಣಿಸ್ತು ಬಿಲ್ಡಿಂಗ್ ಕಾಣಿಸ್ತು RGRHCL ಬಿಲ್ಡಿಂಗ್ ಕಾಣಿಸ್ತು. ಬ್ಯೂಟಿಫುಲ್ ಎಂಟ್ರನ್ಸ್. ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋಂಥದ್ದು ಇದು ಕೂಗೂರ್ದು 1 ಲಕ್ಷ ಬಹುಮಾಡಿ ಇದರದು ಸರ್ವೆ ನಂಬರ್ ಬಂದು ಮೋಸ್ಟ್ ಪ್ರಾಬಬ್ಲಿ 69. ಇದು ಆನೇಕಲ್ ತಾಲೂಕಿಗೆ ಸೇರುವಂಥದ್ದು ಕೂಗೂರು. ಭಾಳ ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ನಿಮಗೆ ಫೇಸ್ ಕ್ಲೀನಾಗಿ ಕಾಣ್ತಾ ಇಲ್ಲ, ಒಳಗಡೆ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಭಾಳ ಬ್ಯೂಟಿಫುಲ್ ಆಗಿದೆ. G+3 ಅಂದರೆ ಗ್ರೌಂಡ್ ಫ್ಲೋರ್ +3 ಇರೋವಂಥದ್ದು. A ವಿಂಗ್ ಮತ್ತು B ವಿಂಗ್ 112 ಮತ್ತು 144 ಇರೋವಂಥದ್ದು, 2 ವಿಂಗ್ ಇರೋವಂಥದ್ದು. ರೋಡ್ ಪಕ್ಕದಲ್ಲೇ ಇದ್ದೀನಿ ನಾನು. ಇದು ಎಂಟ್ರೆನ್ಸು ಭಾಳ ನೀಟಾಗಿದೆ ನೋಡಿ. ಆ ಕಡೆ ಬಂದು STP ಪಂಪ್ ಹೌಸ್ ಇದೆ, ಪ್ಲಸ್ ಇಲ್ಲಿ ಅದೇನಂತಾರೆ ಅದಕ್ಕೆ ಗೇಟೆಡ್ ಕಮ್ಯುನಿಟಿ ಅನ್ನೋದಕ್ಕೆ ಒಂದು ಭಾಳ ಬ್ಯೂಟಿಫುಲ್ ಇದು. ನಾನು ಅದನ್ನು ತೋರಿಸ್ತೀನಿ. STP ಪಂಪ್ ಇದು. ಓಕೆ, STP ಪಂಪ್ ಹೌಸು ಪ್ಲಸ್ ಇಲ್ಲಿರೋಂಥದ್ದು UG ಸಂಪ್ ಪಂಪ್ ಹೌಸ್ ಇದು. ಓಕೆ, ಬ್ಯೂಟಿಫುಲ್, ಭಾಳ ನೀಟಾಗಿದೆ. ಪಕ್ಕದಲ್ಲಿರೋಂಥ ಕಾಂಪೌಂಡು, ಇಲ್ಲಿರೋಂಥ ವಾತಾವರಣ. ನಾನು ಕಾರ್ ಅಲ್ಲೇ ನಿಲ್ಲಿಸಿದ್ದೀನಿ. ಇದು A ಬ್ಲಾಕು, ನಾನು B ಬ್ಲಾಕು ಹಂಗೆ ತೋರಿಸ್ತೀನಿ. ಭಾಳ ಚೆನ್ನಾಗಿದೆ. G+1. ಇವಾಗ ನಾನು ಫಸ್ಟೇ ನಿಮಗೆ ನಾನು ತೋರಿಸಿದ್ದೆ ಕಮ್ನಳ್ಳಿನಲ್ಲಿ ಇರೋಂಥ ಚಿಕ್ಕನಹಳ್ಳಿ, ಭಾಳ ಬ್ಯೂಟಿಫುಲ್ 13 ಫ್ಲೋರ್ಸ್ದು ನಾನು ನಿಮಗೆ ತೋರಿಸಿದ್ದೆ. ಅಲ್ಲೂ A ವಿಂಗ್ B ವಿಂಗ್ ಅದೇ ಥರ. ಇಲ್ಲಿರೋಂಥ ವಿನ್ಯಾಸನ ಬೇರೆ. ನಾನು ಈಗ ನಿಂತಿರೋಂಥ ಸ್ಥಳ ಬಂದು ಕೂಗೂರಲ್ಲಿರೋಂಥದ್ದು G+3 ಅಂದರೆ ಗ್ರೌಂಡ್ ಫ್ಲೋರ್ +3. ಇಲ್ಲಿ ನಮ್ಮ ಸೆಕ್ಯೂರಿಟಿ ಸಾಹೇಬರು ಇದ್ದಾರೆ, ಅವ್ರ ಹತ್ರನೇ ನಾವು ಮಾತಾಡ್ಬಿಟ್ಟು ವಿಚಾರಗಳನ್ನ ತಿಳ್ಕೊತೀನಿ. ಅವ್ರ ಪಾಪ ಕನ್ನಡದಲ್ಲಿ ಕಷ್ಟ. ಕನ್ನಡ आता है आपको? नहीं सीखना कन्नड़ सीखना बहुत ईजी और ब्यूटीफुल लैंग्वेज है कन्नड़ा सीखना. ठीक है, ऊटा आयता पहले वो सीखो. हाँ, उसका मतलब खाना खाया. ವೆರಿ ಗುಡ್ ಎಲ್ಲ ನಮ್ಮವರೇನೆ. ನಮ್ಮ ಭಾರತ ದೇಶದಲ್ಲಿರೋರು ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರೇನೆ. ಇವರು ಅಸ್ಸಾಮಿಂದ ಬಂದಿರೋಂಥದ್ದು. ಬ್ಯೂಟಿಫುಲ್ ಪ್ಲೇಸ್ ಅಸ್ಸಾಂ ಅನ್ನೋದು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಇವರಿಗೆ ಕೆಲವಾರು ಪ್ರಶ್ನೆಗಳನ್ನ ಕೇಳ್ತೀನಿ. ಭಾಳ ಚೆನ್ನಾಗಿ ಉತ್ತರಗಳನ್ನ ಕೊಟ್ಟರು. ಅವರು ಹಿಂದಿನಲ್ಲಿ ಹೇಳಿದ್ರು, ನಾನು ಅದರ ಕನ್ನಡದಲ್ಲಿ ಅನುವಾದ ಮಾಡಿ ನಿಮಗೆ ಹೇಳ್ತೀನಿ. ಆಪ್ಕಾ ನಾಮ್, ನಿಮ್ಮ ಹೆಸರು? करीम अली ಅವರೇ, मतलब आप यहाँ पे कितने दिन से हैं? मेरा 7 मंथ हो गया. 7 मंथ हो गया. वेरी गुड. यहाँ पे पानी का सब सुविधा ठीक है? पानी 24 घंटे ಮಸ್ತ್ है. 24 ಗಂಟೆ ಮಿಲ್ತಾ है. ಅಂದರೆ ಅವ್ರು ಹೇಳೋಂಥದ್ದು ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ. 24 ಗಂಟೆ ನೀರಿನ ವ್ಯವಸ್ಥೆ, ತೊಂದರೆ ಇಲ್ಲ. ಕರೆಂಟ್ का व्यवस्था कैसा है? हाँ, वो तो अभी गवर्नमेंट से फ्री में चल रहा है. ವೆರಿ ಗುಡ್. ಅಭಿ ಚಲ್ ರहा है, बाद में आ जाएगा. हाँ, बाद में ಹೇಳ್ತಾ ಇರೋದು ಗೌರ್ಮೆಂಟ್ ಇಂದ ಈಗ ಫ್ರೀ ಆಗಿ ಕರೆಂಟ್ ಬರ್ತಾ ಇದೆ, ಆಮೇಲೆ ಅದಕ್ಕೆ ಪೇಮೆಂಟ್ ಬರುತ್ತೆ. यहाँ पे कब से रहने के लिए स्टार्ट किया है लोगों ने? अभी ये आप 7 महीने से हैं? मैं 7 महीने से देख रहे हैं? अब मैं जब आया था तब इधर 4-5 फैमिली आ गया.
4-5 फिर फैमिली आ गया। ओके 2024 में ही सभी बहुत लोग आए। बहुत लोग आ गए। ಅಂದರೆ ಇವ್ರು ಹೇಳೋಂಥದ್ದು ಇವ್ರು ಬಂದಾಗ 7 ತಿಂಗಳ ಹಿಂದೆ ಬಂದಾಗ 4-5 ಫ್ಯಾಮಿಲಿಗಳು ಬಂದಿದೆ ಅಂತ 2024 ಅಂದರೆ 2 ವರ್ಷದ ಹಿಂದ್ಗಡೆ ಭಾಳ ಫ್ಯಾಮಿಲಿಗಳು ಇಲ್ಲಿ ಬಂದಿದೆ ಅಂತ। ನೀರಿನ ವ್ಯವಸ್ಥೆ ಏನು ತೊಂದರೆ ಇಲ್ಲ, करंट का कोई भी प्रॉब्लम नहीं है, प्रॉब्लम नहीं है। ठीक है। डीजी जनरेटर सब कुछ है, सभी हाँ प्रॉब्लम नहीं है। प्रॉब्लम और सिक्योरिटी और लोगों का कोई प्रॉब्लम कुछ भी नहीं है। नहीं, लोगों ने कोई भी कुछ भी प्रॉब्लम नहीं है। और यहाँ पे बस कहाँ पे मिलता है? बस आपको इधर सरजापुर में मिलेगा, सरजापुर में। और इधर कमनाली में सरजापुर कितना दूर पड़ेगा यहाँ से? इधर से 4-5 किलोमीटर 4-5 ಕಿಲೋಮೀಟರ್ ಸರ್ಜಾಪುರ ಇಲ್ಲಿಂದ 4ರಿಂದ 5 ಕಿಲೋಮೀಟರ್ ಆಗುತ್ತೆ। ಆಮೇಲೆ और कमनली पे बस मिलेगा, हाँ, वहाँ बस पे भी मिलेगा। जा सकते हैं। हाँ। यहाँ से खाली 1.5 ಕಿಲೋಮೀಟರ್, हाँ ಇಲ್ಲಿಂದ ಬರೀ 1.5 ಕಿಲೋಮೀಟರ್ ಕಮ್ನಳ್ಳಿ। ನೀವು ಇಲ್ಲಿಂದ ಲೆಫ್ಟ್ ಹೋಯ್ತು ಅಂದ್ರೆ ನಾನು ನಿಮ್ಗೆ ತೋರಿಸೋದ್ನಲ್ಲ RGRSCL ಅಲ್ಲಿಗೆ ಇರೋಂಥದ್ದು, ಆರಾಮಾಗಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಬಸ್ನ ವ್ಯವಸ್ಥೆ ಮಾಡ್ಕೊಬೋದು। ರೋಡ್ ಭಾಳ ಚೆನ್ನಾಗಿದೆ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ಆಮೇಲೆ ಗೇಟೆಡ್ ಕಮ್ಯುನಿಟಿ, ನೀರಿನ ತೊಂದರೆ ಇಲ್ಲ, ಕರೆಂಟಿನ ತೊಂದರೆ ಇಲ್ಲ, ಆಮೇಲೆ ಇನ್ನೇನು ಬೇಕು G+3 ಇರೋಂಥದ್ದು। ये ब्लॉक में कितना घर है? ए ब्लॉक में 112 ಎ ಬ್ಲಾಕ್ ಅಲ್ಲಿ ಇರುವಂತದ್ದು 112 ಮನೆ। 112 ಮನೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನ ಮುಖ್ಯ, ಅದನ್ನ ನಾವು ನೋಡೋಣ। ಎ ಬ್ಲಾಕ್ ಅಲ್ಲಿ ಇರುವಂತದ್ದು 112 ಮನೆ, G+3 ಇರುವಂತದ್ದು, RGRSCL ಕೂಗೂರಲ್ಲಿ ಇರುವಂತದ್ದು। 2024ನೇ ಇಸ್ವಿನಲ್ಲಿ ಒಂದು 4-5 ಫ್ಯಾಮಿಲಿ ಮಾತ್ರ ಬಂದಿತ್ತು, ಬಟ್ ಇವಾಗ ಪ್ರತಿಯೊಬ್ಬರು ಬಂದಿದ್ದಾರೆ। ಅವ್ರಿಗೆ ಅಂತ ಸುರಕ್ಷತೆ, ಅವ್ರಿಗೆ ಅಂತ ಬ್ಯೂಟಿಫುಲ್ ಮೀನ್ಸ್ ದಿಸ್ ಇಸ್ ಸರೌಂಡೆಡ್ ಬೈ ದಿ ಹೋಲ್ ಲಾಟ್ ಆಫ್ ನೇಚರ್। ಅಕ್ಕಪಕ್ಕದಲ್ಲಿ ತೋಟಗಳಿದೆ, ಪಕ್ಕದಲ್ಲಿ ಹಳ್ಳಿ ಇದೆ, ಆ್ಯಂಡ್ ರೋಡಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ। ಇಲ್ಲಿಂದ ಕಮ್ನಳ್ಳಿಗೆ ಹೋಗ್ಬೋದು, 4-5 ಕಿಲೋಮೀಟ್ರಿಗೆ ಹೋದರೆ ಸರ್ಜಾಪುರಕ್ಕೆ ಹೋಗ್ಬೋದು, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ। ಆಮೇಲೆ ನೀಟ್ನೆಸ್ಸು ಅಷ್ಟೇ ಚೆನ್ನಾಗಿದೆ। ನಮ್ಮ ಕರಿಮಲಿ ಅವರು ಹೇಳಿದ್ರು ಯಾವುದು ತೊಂದರೆ ಇಲ್ಲ, ಇವ್ರಿಗೂ ಯಾವುದೂ ತೊಂದರೆ ಆಗ್ತಾ ಇಲ್ಲ। 7 ತಿಂಗಳಿಂದ ಇವ್ರು ಇಲ್ಲಿದ್ದಾರೆ। आपका खाना पीना सब घर से लेके आते हैं? नहीं, हम इधर खुद बनाते हैं। ವೆರಿ ಗುಡ್। ಇವ್ರು ಇಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ। ಸೊ ಇಲ್ಲೇ ಏನೋ ಅಡುಗೆ ಗಿಡ್ಗೆ ಮಾಡ್ಕೋತಾರೆ। 112 ಮನೆ ಇದೆ। ये ब्लॉक में कितना लोग हैं यहाँ पे? अभी घर में कितना लोग अभी इधर 7 ಫ್ಯಾಮಿಲಿ है। ये ಬ್ಲಾಕ್ ಅಲ್ಲಿ ಇರೋಂಥದ್ದು 112 ಮನೆ। ಪ್ರತಿಯೊಬ್ಬರೂ ಅವರು ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಆಗೋಗಿದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ। ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ। ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬಹಳ ವಿಚಾರಗಳಿದೆ, ನೀವು ತಿಳಿಯೋಂಥದ್ದು ಕಲಿಯೋಂಥದ್ದು, ತಿಳ್ಕೊಂಡು ತಿಳಿಸಿ, ಕಲ್ತ್ಕೊಂಡು ಕಲಿಸಿ, ಅದೇ ಇರೋಂಥದ್ದು ಡಿಜಿಟಲ್ ಭಾರತ್ ಸೇವಾ। ಸೊ ಮುಂದೆ ಬರೋವಂಥ ಸಂಚಿಕೆಯಲ್ಲಿ ನೀವು ಸಹಜವಾಗಿ ಸರಳವಾಗಿ ನೀವು ಸಂಪಾದನೆ ಮಾಡುವಂಥ ವಿಧಾನಗಳನ್ನ ನಾನು ಹೇಳ್ಕೊಡ್ತೀನಿ। ಡಿಜಿಟಲ್ ಭಾರತ್ ಸೇವಾನಲ್ಲಿ ನಿಮಗೆ ಹೇಳ್ಕೊಡ್ತೀನಿ। ಯಾಕೆಂದರೆ ನೀವು ಅಕಸ್ಮಾತ್ ಲೋನ್ ಮಾಡ್ಕೊಂಡಿದ್ರೆ ನೀವು ಸಂಪಾದನೆ ಮಾಡಿ ಆರಾಮಾಗಿ ಕಟ್ಬೋದು ಮನೆಯಿಂದನೇ, ಅದನ್ನು ಹೇಳ್ತೀನಿ। ಅದಿರಲಿ, ಮೇನ್ ಪಾಯಿಂಟಿಗೆ ಬರೋಣ। ಇಲ್ಲಿ ಇರೋವಂಥದ್ದು 7 ಮನೆ, 7 घर है। 7 घर अभी हैं यहाँ पे, ठीक है। और बी ब्लॉक में कितना घर है? बी ब्लॉक में 144 रूम। उधर 5 फैमिली। तो टोटल कितना? 12 ही फैमिली? 12 फैमिली शिफ्ट हो गया। ओनली 12 फैमिली शिफ्ट हुआ है। अभी मार्च में और आएगा। ओके। ಸೊ ಇವ್ರು ಹೇಳ್ತಾರಂಥದ್ದು, ಕರಿಮಲಿ ಅವರು ಅಂತ ಹೇಳ್ತಾರಂಥದ್ದು, ಎ ಬ್ಲಾಕಲ್ಲಿ 112 ಮನೆ ಇದೆ, ಬಿ ಬ್ಲಾಕಲ್ಲಿ 144 ಮನೆ ಇದೆ। ಇದು G+3 ಗ್ರೌಂಡ್ ಫ್ಲೋರ್ +3 ಇರೋವಂಥದ್ದು ಸಿಂಗಲ್ ಬೆಡ್ರೂಮ್ ಪೂರ್ತಿ ಇರೋವಂಥದ್ದು ಕೂಗೂರಲ್ಲಿ, ಗ್ಯಾಪ್ನ ಇರಲಿ ಕೂಗೂರಲ್ಲಿ। ಸರ್ವೆ ನಂಬರ್ ಬಂದು 69, ಓಕೆ। ಅದು ನಾನು ತೋರಿಸಿದ್ದು ಅದು 71 ಫಸ್ಟ್, ಯಾವುದು ಚಿಕ್ಕನಲ್ಲಿ ಕಮ್ಮನಲ್ಲಿ ಬಂದು 71 ಸರ್ವೆ ನಂಬರು, ಇದು 69 ಸರ್ವೆ ನಂಬರ್। ಭಾಳ ಬ್ಯೂಟಿಫುಲ್ ಆಗಿದೆ। ಇಲ್ಲಿ 7 ಫ್ಯಾಮಿಲಿ ಬಂದಿದೆ, ಅಲ್ಲಿ 5 ಫ್ಯಾಮಿಲಿ, यहाँ पे 7 वहाँ पे 5, तो पूरा मिला के 12 ಫ್ಯಾಮಿಲಿ ಆರಾಮಾಗಿ ನಮ್ಮಂಥ ಮಿಡಲ್ ಕ್ಲಾಸಲ್ಲಿ ಇರುವಂಥ ಮಧ್ಯಮ ವರ್ಗದಲ್ಲಿ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಾಲ ಸೋಲ ಕೊಟ್ಟು RGRSCL ಕಡೆಯಿಂದ ಸಿಗ್ತಾ ಇರೋವಂಥ ಸೌಲಭ್ಯ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ। ಈ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಇಂಥ ಒಂದು ಅವಕಾಶನ, ಅಂದರೆ ಸದಾವಕಾಶನ ನಮ್ಮ RGRSCL ಮಾಡಿಕೊಡ್ತಾ ಇರೋಂಥದ್ದು। RGRSCL ಇಲ್ಲಾಂದರೆ RGHCL ಅಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, ಇಲ್ಲಾಂದರೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, ಇದರಿಂದ ಕೊಡ್ತಾ ಇರೋಂಥದ್ದು। ಅದಕ್ಕೆ ನಾವು ಸದಾ ಚಿರಋಣಿಯಾಗಿರಬೇಕು। ಧನ್ಯವಾದಗಳನ್ನ ನಾನು ನನ್ನ ಡಿಜಿಟಲ್ ಭಾರತ್ ಸೇವಾಯಿಂದ ಅವ್ರಿಗೆ ಅರ್ಪಿಸ್ತೀನಿ। ಸೊ ಈಗ ಒಳಗಡೆ ಹೋಗಿ ನಾನು ತೋರಿಸ್ತೀನಿ ಇಲ್ಲಿ ಇರೋವಂಥ ಒಂದು ವಾತಾವರಣ ಹೆಂಗೆ, ಆಮೇಲೆ ಒಂದು ಪೂರ್ತಿ ಪ್ರದಕ್ಷಿಣೆ ಹಾಕೋಣ। ಎ ವಿಂಗು ಮತ್ತು ಬಿ ವಿಂಗ್ನ ನಾನು ಪೂರ್ತಿ ಪ್ರದಕ್ಷಿಣೆ ಹಾಕ್ತೀನಿ, ಅದ್ರಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ। ನಾನು ನಿಮಗೆ UG ಪಂಪ್ ತೋರಿಸಿದೆ, STP ಪಂಪ್ ತೋರಿಸಿದೆ, ಅದು ಸ್ಟಾರ್ಟಿಂಗಲ್ಲೇ ಐತೆ। ಪ್ಲಸ್ ಆ ಗೇಟೆಡ್ ಕಮ್ಯುನಿಟಿ ಅನ್ನೋದು ನಾವೇನು ಹೇಳ್ತೀವಿ, ಕಾಂಪೌಂಡು ಸಹ ಭಾಳ ಸಜ್ಜಾಗೆ ಅದನ್ನು ಹಾಕಿದ್ದಾರೆ, ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ। ಶಾಂತವಾದಂಥ ವಾತಾವರಣ, ಪ್ರಾಕೃತಿಕ ಸೌಂದರ್ಯ ಅನ್ನೋದು ಅಕ್ಕಪಕ್ಕ ಭಾಳ ಚೆನ್ನಾಗಿದೆ, ಅಷ್ಟು
ಎಷ್ಟು ನೆಮ್ಮದಿ ಇದೆ. ಯಾವ ಕಾಕು ಇಲ್ಲ, ಯಾವ ಹಾರನ್ ಇಲ್ಲ, ಯಾವ ವಾಯು ಮಾಲಿನ್ಯ ಇಲ್ಲ, ಯಾವ ಸೌಂಡ್ ಪೊಲ್ಯೂಷನ್ ಇಲ್ಲ, ಯಾವುದೂ ಇಲ್ಲ. ಮಸ್ತ್ ಜಾಗ. ಇದೇ ಥರ RGSCL ಪ್ರತಿಯೊಂದು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪ್ರತಿಯೊಂದೂ ಎಪಿಸೋಡು ನಾನು ಹಾಕಿದ್ದೀನಿ. ಒಳಗಡೆ ನಿಮಗೆ ಪ್ರತಿಯೊಂದು ವಿಚಾರನ ತೋರಿಸ್ತೀನಿ, ಒಂದು ಪ್ರದಕ್ಷಿಣೆಯನ್ನು ಹಾಕಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಕರಿಮಲಿ, ಥ್ಯಾಂಕ್ಸ್ ಅ ಲಾಟ್. आसाम के रहने वाले हैं. मस्त जगह. अब ये जगह बहुत नेचुरल है. हाँ, बहुत अच्छा है. गांव का एरिया पूरा. गांव का एरिया है. ಥ್ಯಾಂಕ್ ಯು. ಇದು ನೋಡಿ, ಇದು ಗೇಟೆಡ್ ಕಮ್ಯುನಿಟಿ ಅಂತ ನಾನು ನಿಮ್ಗೆ ಏನು ಹೇಳಿದ್ನೋ, ಭಾಳ ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ಬಂದು ಬಿ ವಿಂಗು ಕಾಣಿಸ್ತಾ ಇದೆಯಾ, ಅದು ಬಂದು ಬಿ ವಿಂಗ್. ಅಲ್ಲಿ 144 ಮನೆ ಇದೆ. ಇದು ಬಂದು ಎ ವಿಂಗ್. ಇದು ನಾನು ನಿಮಗೆ ಇನ್ನೂ ವೈಡ್ ಆ್ಯಂಗಲಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನು ತೋರಿಸ್ತಾ ಇರೋಂಥದ್ದು ಫುಲ್ಲು ವೈಡ್ ಆ್ಯಂಗಲಲ್ಲಿ. ಇಲ್ಲಿ ಇರೋಂಥದ್ದು ನೋಡಿ, ಗೇಟೆಡ್ ಕಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ ನೋಡಿ, ಎಷ್ಟು ಕ್ಲೀನಾಗಿದೆ. ಹಾಂ, ಕಾಂಪೌಂಡ್ ಇದೆ ಪಕ್ಕದಲ್ಲಿ ನೋಡಿ. ವಾತಾವರಣ ಹೆಂಗಿದೆ, ಮಸ್ತು ಬ್ಯೂಟಿಫುಲ್ಲಾಗಿ. ಈ ಕಡೆ ಆ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಸ್ವಚ್ಛತೆ ಕಾಪಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಕ್ಲೀನಾಗಿದೆ. ಅಷ್ಟೇ ಸ್ವಚ್ಛತೆ ಕಾಪಾಡ್ಕೊಂಡಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ತಾಯಿದಿರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ತಾಯಿ ಊಟ ಮಾಡಿದ್ರವ? ಯಾವ ಊರವ ನಿಮ್ಮದು? ಕೂಗೂರೇನಾ? ವೆರಿ ಗುಡ್. ನೀವು ಇಲ್ಲೇ ವಾಸವಾಗಿದ್ದೀರಾ ಅಕ್ಕಪಕ್ಕ? ಹಾಂ, ನೀವು ಅವ್ರ ಕಡೆಯಿಂದನೇ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರೋಂಥದ್ದು. ವೆರಿ ಗುಡ್, ವೆರಿ ಗುಡ್ ಮಾ. ನಾವು ಡಿಜಿಟಲ್ ಭಾರತ್ ಸೇವಾಯಿಂದ ಬಂದಿರೋಂಥದ್ದು. ದೇವ್ರು ಒಳ್ಳೇದು ಮಾಡಲಿಮ್ಮ ತಾಯಿ. ನೀವು ಒಂದು ಮನೆ ಮಾಡ್ಕೊಳಕ್ಕಿಲ್ಲೇನಮ್ಮ? ಮಾಡ್ಕೊಳಕ್ಕಿಲ್ವಾ ತಾಯಿ? ನೀವು ಅಪ್ಲಿಕೇಶನ್ ಹಾಕ್ಕೊಂಡು? ಹಾಂ, ಹಾಕಲಿಲ್ಲ. ಹಾಂ ನೋಡಿ, ಹಿಂಗೆ ತುಪ್ಪ ಬಂದಾಗ ನೀವು ಕಣ್ಣು ಮುಚ್ಕೋತೀರಿ. ಹಾಂ, ಥ್ಯಾಂಕ್ಸ್ ಮಾ. ನಿಮ್ಮ ಹೆಸರು ಮಾ? ದಿವ್ಯಾ ಮೇಡಮ್ನವರು. ನಮಸ್ತೆ, ನಮಸ್ತೆ ಅಮ್ಮ. ಹಾಂ, ನಿಮ್ಮ ಹೆಸರೇನಮ್ಮ? ಸುಮಿತ್ರಾ ಮೇಡಮ್ನವರು. ಆಯಿತಾ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇದು ಎ ಬ್ಲಾಕ್ ನಾನು ನಿಮಗೆ ತೋರಿಸಿರೋಂಥದ್ದು. ಎ ಬ್ಲಾಕಲ್ಲಿರೋಂಥದ್ದು ನಾನು ಹೇಳಿದ್ನಲ್ಲ, 112 ಮನೆ ಇರೋಂಥದ್ದು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ನಾನು ಕರ್ಕೊಂಡು ಹೋಗ್ತಾ ಇರೋದು ಈಗ ಬಿ ಬ್ಲಾಕ್. ಬಿ ಬ್ಲಾಕ್ಲೂ ನೋಡಿ, ಇದು ಗೇಟೆಡ್ ಕಮ್ಯುನಿಟಿ. ಓಕೆ, ಕಾಂಪೌಂಡ್ ಇದೆ, ಪಕ್ಕದಲ್ಲಿ ಏನೋ ಕಟ್ತಾ ಇದ್ದಾರೆ ಬ್ಯೂಟಿಫುಲ್ಲಾಗಿ. ಇರಲಿ, ಇದು ಬಿ ಬ್ಲಾಕ್. ಬಿ ಬ್ಲಾಕಲ್ಲಿ ಇರೋವಂಥದ್ದು ಇದು ಮನೆಗಳು. ಇಲ್ಲೂ ಅಷ್ಟೇ G+3. ಸೊ ಇದು ನಾನು ಬಿ ಬ್ಲಾಕಲ್ಲಿರುವಂಥ ಬೆನಿಫಿಷರಿ ಜೊತೆ ಮಾತಾಡ್ತಾ ಇರೋಂಥದ್ದು. ಅಮ್ಮ, ಎಷ್ಟನೇ ಫ್ಲೋರಲ್ಲಿ ಇದ್ದೀರಮ್ಮ? ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ. ಏನಮ್ಮ ನಂಬರು? ನಂಬರ್ 126. 126. ಇಲ್ಲಿರುವಂಥದ್ದು 144 ಮನೆ ಇದೆ. ಅಲ್ಲಿರುವಂಥದ್ದು ಎ ಬ್ಲಾಕಲ್ಲಿ 112 ಮನೆ ಇದೆ. ನಿಮಗೆ ನೀರಿನ ಸೌಕರ್ಯ ಎಲ್ಲ ಯಾವ ಥರ ಇದೆ? ಚೆನ್ನಾಗಿದೆ, ಏನು ಕಡಿಮೆ ಇಲ್ಲ, ಏನು ತೊಂದರೆ ಇಲ್ಲ. ಕರೆಂಟಿನ ವ್ಯವಸ್ಥೆ ಹೇಗಿದೆ ತಾಯಿ? ಚೆನ್ನಾಗಿದೆ. ವಾತಾವರಣ ಹೇಗಿದೆ? ವಾತಾವರಣನೂ ಚೆನ್ನಾಗಿದೆ. ಅಂದರೆ ಯಾವ ಸೌಂಡ್ ಇಲ್ಲ, ಯಾವ ಪೊಲ್ಯೂಷನ್ ಇಲ್ಲ, ವಾಯ್ಸ್ Silent ಸೈಲೆಂಟ್ ಆಗಿದೆ. ಆಮೇಲೆ ನೆರೆಹೊರೆ ಅವರು ಎಷ್ಟು ಜನ ಬಂದಿದ್ದಾರಮ್ಮ ಇಲ್ಲಿ? ಬಂದಾರೆ, ನಮ್ಮ ಪಕ್ಕದಲ್ಲಿ ಒಬ್ರು ಬಂದಾರೆ, ಆ ಕಡೆ ಬಂದವ್ರೆ. ಈ ಗಂಟ ಮೇಡಮ್ ಅವ್ರು ನಿಮ್ಮ ಹೆಸರು ಕೇಳೋದೇ ಮರ್ತೋದೆ. ಆರತಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಅವರು ಬಂದು ಎಷ್ಟು ತಿಂಗಳಾಯ್ತಮ್ಮ? ಅವ್ರು ಮೇನಲ್ಲಿ ಬಂದಿರೋಂಥದ್ದು. ಸರ್, ನಿಮ್ಮ ಗುಡ್ ನೇಮ್ ಸರ್? ಗೋವಿಂದರಾಜು ಸರ್. ಗೋವಿಂದರಾಜು ಅನ್ನೋರು. ನೀವು ಫಸ್ಟ್ ಇದ್ದಿದ್ದು ಇಲ್ಲೇ? ನಾವು ಫಸ್ಟ್ ಇದ್ದು ಎಲೆಕ್ಟ್ರಾನಿಕ್ ಸಿಟಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಗೋವಿಂದರಾಜ್ ಅವರು ಇಲ್ಲಿಗೆ ಬಂದಿರೋಂಥದ್ದು. ಎಷ್ಟು ತಿಂಗಳಾಯ್ತು ಸರ್ ನೀವು ಇಲ್ಲಿ ಬಂದು? ಇನ್ನು ನೆಕ್ಸ್ಟ್ ಮಂತ್ ಬರ್ತೀವಿ. Next ಸ್ಕೂಲ್ month. ಸ್ಟಾರ್ಟ್ ಆಗಿದೆ. ಹೌದು. ಸ್ಕೂಲ್ ಈ ಒಂದು ಕಾರಣದಿಂದಾನೇ ಎಲ್ಲರೂ ಮಾರ್ಚ್ ಆದ್ಮೇಲೆ ಶಿಫ್ಟ್ ಆಗುವಂಥದ್ದು. ಹೌದು ಸರ್. ಮೇಡಮ್ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ಶ್ರುತಿ ಸರ್. ಶ್ರುತಿ ಮೇಡಮ್. ನೀವು ಎಷ್ಟು ಜನ ಮಕ್ಕಳು ಮೇಡಮ್? ಸರ್, ನನ್ನ 3 ಜನ ಮಕ್ಕಳೇ, ಗಂಡು ಮಕ್ಕಳು, ಒಂದು ಹೆಣ್ಮಕ್ಳು. ಈಗ ನೀವು ಸ್ಕೂಲ್ ಇಲ್ಲೆಲ್ಲ ಅಕ್ಕಪಕ್ಕ ನೋಡ್ಕೊಂಡಿದ್ದೀರಲ್ವಾ? ಇಲ್ಲಿಗೇನು ಸ್ಕೂಲ್ ನಾನು ಕಂಡಂಗೆ ಸ್ಕೂಲ್ಗೇನು ಕೊರತೆ ಇಲ್ಲ, ಹಾಸ್ಪಿಟಲ್ಸ್ಗೇನು ಕೊರತೆ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಕೊರತೆ ಇಲ್ಲ. ಎಲ್ಲನೂ ಈಸಿಯೆಸ್ಟ್ ಪ್ಲೇಸ್ ಅಂತ ನಾನು. ಒಂದು 2-2.5 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಸ್ಕೂಲ್ಸು ಇದೆ. ನಮ್ಮ ಸ್ನೇಹಿತನೂ ಅಷ್ಟೇ, ಅವರು ಇರೋದು ಇಲ್ಲಿ ವರ್ತೂರಲ್ಲೇ. ನನಗೆ ಚಡ್ಡಿ ದೋಸ್ತ ಅವನು, ನನಗೊಬ್ಬನೇ ಸ್ನೇಹಿತ. ಅವನ ಜೊತೆನೇ ಬಂದಿರೋಂಥದ್ದು. ಅವರು ಇಲ್ಲೇ ಲೋಕಲ್ ಅಲ್ಲ, ವರ್ತೂರಲ್ಲಿ. ಸೊ ಅವನ್ನೇ ಬಂದ್ಬಿಟ್ಟಪ್ಪ ಹಂಗೆ ಗೊತ್ತಿರುತ್ತೆ. ಎಲ್ಲ ಗೊತ್ತಿದೆ. ಅವನೇ ಎಲ್ಲ ರೂಟ್ ಎಲ್ಲ ಅವನೇ ಹೇಳ್ದ. ಇಲ್ಲ, ನಾನು ಹಾಕೋ ಬಂದಿದ್ದೆ ರೂಟು, ಬಟ್ ಅವನು ಇನ್ನೂ ಈಸಿ ಮಾಡ್ದ. ಇನ್ನೂ ಈಸಿಯೆಸ್ಟ್ ವೇ ತೋರಿಸೋದಕ್ಕೆ ಶಾರ್ಟ್ ಕಟ್ಸ್ ಎಲ್ಲ ತೋರಿಸ್ಕೊಟ್ಟ. ಗೂಗಲಲ್ಲಿ ಕೆಲವು ಟೈಮ್ ನಾವು ಓಡಾಡಬೇಕಾಯ್ತದೆ. ಹೌದು, ಸುತ್ಕೊಂಡು ಬರುತ್ತೆ. ಇಲ್ಲಿ ಕರೆಂಟಿನ ವ್ಯವಸ್ಥೆ ಎಲ್ಲ? ಈ ಕರೆಂಟ್ ಟೆಂಪರರಿ ಕೊಟ್ಟಿದ್ದಾರೆ ಸರ್. ಹೌದು, ವೆರಿ ಗುಡ್. ಓಕೆ, ಎಲ್ಲ ನೋಡಿ 2-3 ಸತಿ
ಮೀಟರ್ಗಳಿಗೆ ಒಂದು ವರ್ಷದಿಂದ ಓಡಾಡ್ತಾ ಇದೀವಿ. ಬರುತ್ತೆ ಆಮೇಲೆ ಟೆಂಪ್ರವರಿ ಅಂತ ಹೇಳ್ಬಿಟ್ಟು ಬೇರೆ ಲೈನ್ ಮಾಡಿದ್ರು. ಓಕೆ ಅದು ಹೈ ಟೆನ್ಷನ್ ಇಂದ ತಗೊಂಡ್ಬಿಟ್ಟಿದ್ರು. ಓಕೆ ಅದು ಕ್ಯಾನ್ಸಲ್ ಮಾಡಿಸಿ ಟೆಂಪ್ರವರಿ ಕನೆಕ್ಷನ್ ಕೊಟ್ಟಿದ್ದಾರೆ. ಓಕೆ ಆಮೇಲೆ ಈಗ ಮೀಟರ್ಗಳು ಕೊಡ್ಬೇಕಂತ ಅರ್ಜಿ ಹಾಕಿದೀವಲ್ಲ ಸರ್. ಹೌದು ಓಕೆ ಎಲ್ಲ ಬೇರೆ ಕಡೆ ಎಲೆಕ್ಟ್ರಾನಿಸಿಟಿ ಎಲ್ಲ ಬಂದಿದೆ. ಓಕೆ ಗೋಲ್ ಎಲೆಕ್ಟ್ರಾನಿಕ್ಸ್ ಗುಳಿಮಂಗ್ಲ ದೊಡ್ಡ ನಾಗಮಂಗ್ಲ ಅದೆಲ್ಲ ಬಂದಿದೆ. ಎ ವಿಂಗ್ ಬಿ ವಿಂಗ್ ಅದು 2 BHK ಮತ್ತೆ 1 BHK ಇದೆ ಹೌದು. ಗುಳಿಮಂಗ್ಲದಲ್ಲಿ. ದೊಡ್ಡ ನಾಗಮಂಗಲದಲ್ಲೂ ಬಂದಿದೆ. single- ಹೌದು single- ಬಂದಿದೆ, ಅದು single ನೋಡಿದ್ದೀನಿ. ಒಳ್ಳೆ ಸಿಂಗಲ್ ಬಂದಿದೆ. ಬೆಡ್ರೂಮ್ ಅದನ್ನು ಅಷ್ಟೇ Meter G+3 ಬಂದಿದೆ. ಅದು. ಹೌದು ಹಾ ಮೀಟರ್ ಬಂದಿದೆ. ನಾವು ಅಲ್ಲೇ ಇದ್ದಿದ್ದು, ಹಾ ಬಟ್ ಅಲ್ಲಿ ಸಿಕ್ಕಿಲ್ಲ ನಮ್ಗೆ. ಓಕೆ ಬುಕಿಂಗ್ ಆಗೋಗಿದ್ವು. ಓಹೋ ದೊಡ್ಡಮಂಗ್ಲ ಅದು ಬಹಳ ಡಿಮ್ಯಾಂಡ್ ಐತೆ. ಡಿಮ್ಯಾಂಡ್ ಇತ್ತು. ಗುಳಿಮಂಗ್ಲದಲ್ಲೂ ಅಷ್ಟೇ ಎ ವಿಂಗ್ ಅಲ್ಲೂ ಡಿಮ್ಯಾಂಡ್ ಇದೆ. ಅಲ್ಲೇ ಅದು ಬುಕಿಂಗ್ ಕೊಡ್ಲಿಲ್ಲ, ಅದು ಹಾ ಆನ್ಲೈನ್ ಬುಕಿಂಗ್ ಕೊಡ್ಲಿಲ್ಲ. ಓಕೆ ನೀವು ಅಪ್ಲಿಕೇಶನ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ನಾವು ಆಯ್ತು 2021 21 ಅವಾಗ ಎಷ್ಟು 1 ಲಕ್ಷ ಕಟ್ಟಿದ್ರೆ 50,000 1 ಲಕ್ಷ ಕಟ್ಟಿದ್ರು. ನಾವು ಅದೇ ಕ್ಯಾಟಗರಿಗೆ ಸೇರಿದ್ದೀವಿ. ನನಗೂ ದೇವಗೆರೆನಲ್ಲಿ ಆಗಿದೆ. ಅಲ್ಲಿ ದೇವಗೆರೆನಲ್ಲಿ 11th ಫ್ಲೋರ್ ಅಲ್ಲಿ ಆಗಿರೋಂಥದ್ದು. ಹಾ. ನಾನು ಅವಾಗ ಎಲ್ಲ ಹೋಗಿ ನೋಡ್ಕೊ ಬಂದೆ. ಹಾ ಎಲ್ಲಾ ಪ್ರಾಜೆಕ್ಟ್ ನೋಡ್ಕೊ ಬಂದೆ. ಹಾ. ಈ ಪ್ರಾಜೆಕ್ಟ್ ಈ ಕಡೆ ನಮ್ಗೆ ಹತ್ರ ಓಕೆ ಕೋಲಾರ, ಅದಕ್ಕೆ ಇದಕ್ಕೆ ಹೋಗಕ್ಕೆ ಎಲ್ಲದಕ್ಕೂ ಅದೇ ಚಿಕ್ಕ ತಿರುಪತಿ ಆ ಕಡೆಯಿಂದ ಹಾ, ಹೊಂಟೋಗ್ಬಿಟ್ರೆ ಈ ಕಡೆ ಕೋಲಾರ ಕಡೆಗೆ ಹೊಂಟೋಗ್ಬೋದು. ಹೋಗ್ಬೋದು, ಊರಿಗೆಲ್ಲ ಒಂದೇ ಮೇನ್ ರೋಡ್ ಅದು. ಈಸಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಬುಕ್ ಮಾಡ್ತೀವಿ. ನೀರಿನ ವ್ಯವಸ್ಥೆ ಹೇಗಿದೆ ಸರ್ ಇಲ್ಲಿ? ಇಲ್ಲಿ ಅದೇ ಒಂದ್ ಬೋರ್ ಇದೆ ಸರ್ ಸದ್ಯಕ್ಕೆ. ಸದ್ಯಕ್ಕೆ ನಾವು ಇನ್ನೊಂದ್ ಬೋರ್ಗೆ ರಿಕ್ವೆಸ್ಟ್ ಹಾಕಿದೀವಿ. ಎಲ್ಲ ಓಕೆ ಎಲ್ಲ ಇಷ್ಟು ಮನೆಗೆ ಬೇಕಲ್ಲ, 246 ಹೌದು. ಮನೆಗೆ. ಇದು ಬಂದು 144, ಇದು ಬಂದು 112. ಅದೇ 112 144 ಅಂದ್ರೆ 256. 256 ಮನೆಗೂ ನೀರ್ ಬೇಕಂದ್ರೆ ಒಂದ್ ಬೋರ್ ಸಾಕಾಗ. ಆಗಲ್ಲ ಈಗ ಒಂದ್ ಮನೆ ಬಾಡಿಗೆ ಮನೆಯಲ್ಲಿ ನಾವು ನೋಡಿರ್ತೀವಿ, ಬಹಳ ಕಷ್ಟ. ಒಂದ್ 10 ಮನೆಗೇನೆ ಒಂದ್ ಬೋರ್ ಇರುತ್ತೆ. ಹೌದು ನಿಜ. ಒಂದ್ 10 ಬೋರ್ ಒಂದ್ ಬೋರ್ ಇದ್ರೆ ಅದು ಬೋರ್ ಅಲ್ದೇನೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ ಸರ್, ಇಲ್ಲ. ಓಕೆ ಈಗ ಮಾಮೂಲಿ ಅಪಾರ್ಟ್ಮೆಂಟ್ ಚಿಕ್ಕ ಮನೆಗಳಿಗೇನೆ ಒಂದ್ 10 ಮನೆ ಇದ್ರೆ ಒಂದ್ ಬೋರ್ ರನ್ ಆಗಲ್ಲ. ಯಾಕಂದ್ರೆ ಬೇಸಿಗೆ ಬಂದ್ಬಿಟ್ರೆ ಕಷ್ಟ ಬಹಳ ಆಗ್ಬಿಡುತ್ತೆ. ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡಿದೀವಿ, ರಿಕ್ವೆಸ್ಟ್ ಮಾಡಿದೀವಿ ಇನ್ನೊಂದ್ ಬೋರ್. ಅಸೋಸಿಯೇಷನ್ ಏನಾದ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರ ಇಲ್ವಾ? ಇಲ್ಲ, ನಾವಿದೀವಿ ಸರ್, ಅಸೋಸಿಯೇಷನ್ ಇದೀವಿ. ಮಾಡಿದ್ರ? ನಾವು ಅವಾಗ್ಲೇ ಮಾಡ್ಕೊಬಿಟ್ಟು ಹೋದ ವರ್ಷನೇ ಮಾಡ್ಕೊಬಿಟ್ಟು. ಹೋದ ವರ್ಷನೇ ಮಾಡಿದ್ರೆ. ನೀವು ಬಂದು ಎಷ್ಟು ದಿವಸ ಆಯ್ತು ಇಲ್ಲಿ? ನಾವು ಬರ್ತಾನೆ ಇರ್ತೀವಿ, ಓದ್ತಾ ಇರ್ತೀವಿ. ಬಟ್ ಶಿಫ್ಟ್ ಆಗಿಲ್ಲ. ಆಗಿಲ್ಲ. ಹಂಗೆ ಮಕ್ಕಳದ್ದು education ನಾವು ಅದಕ್ಕೋಸ್ಕರ ಕಾಯ್ತಾ. ಸ್ಕೂಲಿಂದ ಎಲೆಕ್ಟ್ರಿಸಿಟಿ ಏನೋ ತೊಂದರೆ ಇದೆಯಾ? ಇಲ್ಲ ಸರ್, ಏನ್ ತೊಂದರೆ ಇಲ್ಲ. ಇಲ್ಲ ಇಲ್ಲಿ ಬೇರೆ ಏನು ತೊಂದರೆ ಇಲ್ಲ. ಈ ಮೀಟರ್ ಕೊಟ್ರೆ ನಾವು ಹಾಕೊಂಡು ಇನ್ನೊಂದು ಬೋರ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ವಿ ಅಷ್ಟೇ. ಬೇರೆ ಎಲ್ಲ ಸೌಕರ್ಯಗಳೆಲ್ಲ ಕ್ಲೀನ್ ಆಗಿದೆ. ಈಗ ಹಾಸ್ಪಿಟಲ್ಸ್ ಹಾಸ್ಪಿಟಲ್ ಸರ್, ಅದೇ ಮ್ಯಾಕ್ಸಿಮಮ್ 3 ಕಿಲೋಮೀಟರ್ ಸರ್. ಓಕೆ ಎಲ್ಲ ಹೌದು, ಎಲ್ಲ ಸರೌಂಡಿಂಗ್ಸ್ ಎಲ್ಲ ಸರೌಂಡಿಂಗ್ ಬರ್ಬೋದು, ಹೇಳಕ್ಕಾಗಲ್ಲ. ಡೆವಲಪ್ಮೆಂಟ್ ಆದಂಗೆ ಬರ್ಬೋದು. ಇಲ್ಲ ಬಹಳ ಬೇಕಾಗತ್ತೆ. ವರ್ತೂರ್ ನಾನು ಏನ್ ನೋಡಿರೋ ಹಂಗೆ 5 ವರ್ಷದಿಂದ 10 ವರ್ಷದ ಹಿಂದೆನೆ ಇದ್ದಿದ್ದೇ ಬೇರೆ ತರ. ಡೆವಲಪ್ಮೆಂಟ್ ಆದಂಗೆ. ಈಗಿರುವಂತ ವಿಚಾರನೆ ಬೇರೆ. ಹೌದು ಹೌದು. ನಾನು ಈಗ ತಿಳಿದಿರೋ ಪ್ರಕಾರದಲ್ಲಿ ಇವ್ರು ಇರೋಂಥದ್ದು ಬಿ ವಿಂಗ್ ಅಲ್ಲಿ ಎಷ್ಟನೇ ಫ್ಲೋರ್ ಸರ್ ನೀವು? ಫಸ್ಟ್ ಫ್ಲೋರ್ ಸರ್. ಫಸ್ಟ್ ಫ್ಲೋರ್. ವೆರಿ ಗುಡ್. ನಿಮ್ಗೆ ಕಷ್ಟನೇ ಪಡೋಂಗಿಲ್ಲ ಮೇಡ. ನಮ್ಮ ಅಪ್ಪ ಅವರೆಲ್ಲ ಕೊಟ್ಟಿದ್ದಾರಾ ಇಲ್ವಾ? ಇಲ್ಲ, ಲಿಫ್ಟ್ ಇಲ್ಲ ಸರ್. ಓಕೆ ನಾವು ವಯಸ್ಸಾದವ್ರು ನಮ್ಮ ಅಪ್ಪ ಅವರೆಲ್ಲ ಓಕೆ ಫಸ್ಟ್ ಫ್ಲೋರ್ಗೆ ತಗೊಂಡು. ಕ್ಯಾಲೋಸನ ಹಳ್ಳಿ ಚಗಲಟ್ಟಿನಲ್ಲಿ 4 ಫ್ಲೋರ್ಸ್ಗೆನೆ ಲಿಫ್ಟ್ ಇದೆ. ಕೆಲಸ ಅದೊಂದು ಅದರ ವಿನ್ಯಾಸ RGS ಅಲ್ಲಿ. ಬಟ್ ಬೇರೆ ಕಡೆ ಎಲ್ಲೂ 3+4 ಅಲ್ಲಿ G+3 ನಲ್ಲಿ ಎಲ್ಲೂ ಇಲ್ಲ. ಲಿಫ್ಟ್ ಇದ್ದಷ್ಟು ಕಷ್ಟ ಸರ್. ಅದು ಕಷ್ಟ ಅನ್ನೋದಕ್ಕಿಂತ ಅದನ್ನ Maintenance. ಮೇಂಟೆನೆನ್ಸ್ ಇರ್ತದೆ, ಚಾರ್ಜಸ್ ಬೀಳುತ್ತೆ. ಲಿಫ್ಟ್ ಇದ್ದಷ್ಟು ಯೂನಿಯನ್ ಮಾಡ್ಕೋಬೇಕು, ಅದಕ್ಕೆ ಲಿಫ್ಟ್ ಚಾರ್ಜಸ್ ಇರ್ತದೆ. ಆಮೇಲೆ ಮೇಂಟೆನೆನ್ಸ್ಗೆ ಏನೇ ಆದ್ರೂ RGS ಅಲ್ಲಿ ಸ್ಟಾರ್ಟಿಂಗ್ 2 ವರ್ಷ ಮಾತ್ರ ನಿಮ್ಗೆ ಮೇಂಟೆನೆನ್ಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಆಮೇಲೆ ಆಗತ್ತೆ. ಒಬ್ಬೊಬ್ರಿಗೆ ನಾವಿದ್ದಂಗೆ ನೀವಿರಲ್ಲ, ನೀವಿದ್ದಂಗೆ ನಾವಿರಲ್ಲ. ಎಲ್ಲಾರು ನಿಂದಿಷ್ಟು ಬಂತು ನಂದಿಷ್ಟು ಬಂತು ಬಿಲ್ ಕಿತ್ತಾಟ ಇರುತ್ತೆ. ಅದಕ್ಕೆ ಲಿಫ್ಟ್ ಸವಸನೆ ಬೇಡ ಅಂತ. ಇಲ್ಲ ಬಹಳ ಒಳ್ಳೇದೇನೆ. G+3 ಇರೋಂಥದ್ದು. ಇಲ್ಲಿ ಇರೋಂಥದ್ದು 144 ಮನೆ ಅಲ್ಲ? ಹೌದು ಸರ್. ಆ ಕಡೆ ಇರೋಂಥದ್ದು 112. ಇಲ್ಲಿ ಗಂಟ ನಾವು ನಮ್ಮ ಗೋವಿಂದರಾಜು ಸರ್, ಗೋವಿಂದರಾಜು ಅವರು ಮತ್ತೆ ನಮ್ಮ ಮೇಡಮ್ ಶ್ರುತಿ ಮೇಡಮ್ ಅವರು, ಆರತಿ ಮೇಡಮ್, ಶ್ರುತಿ ಆರತಿ ಹೆಸರು ಚೆನ್ನಾಗಿದೆ, ಸಮಂಜಸವಾಗಿದೆ. ಗೋವಿಂದರಾಜ್ ಸರ್. ಸೊ ಭಾಳ ಧನ್ಯವಾದವು ಶ್ರುತಿ ಮೇಡಮ್ ಅವ್ರಿಗೆ, ಆರತಿ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಗೋವಿಂದರಾಜ್ ಅವ್ರಿಗೆ. ಇಲ್ಲಿ ಗಂಟ ಅವರು ಭಾಳ ಸಮಾಧಾನದಿಂದ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರಗಳನ್ನ ಸಮಂಜಸವಾಗಿ ಕೊಟ್ಟರು. ಭಾಳ ಖುಷಿ ಆಯಿತು. ನಮ್ಮ DBS ಚಾನಲ್ನಿಂದ ನಿಮಗೆ ಬೇಕಾಗಿರೋಂಥ ಮಾಹಿತಿಗಳು ಪ್ರತಿಯೊಬ್ಬರು ಸಿಗ್ತಾಯಿದೆ. RGSಲಿಂದ ಸಿಗೋಂಥ ನಿಯರ್ಲಿ 57 ಏರಿಯಾಸಲ್ಲಿ ಆಗಿರೋಂಥದ್ದು ನಾನು ಕವರ್ ಮಾಡಿರೋಂಥದ್ದು. ಪ್ರತಿ ಒಂದು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆನೂ ಎಲ್ಲ RGSಲಲ್ಲಿ ಆದಷ್ಟು ಹತ್ತಿರದಲ್ಲೇ ಇದೆ. ಮೀನ್ಸ್ ರೋಡ್ ಫೆಸಿಲಿಟಿ ಆಗಲಿ, ಮೆಡಿಕಲ್ ಫೆಸಿಲಿಟಿ ಆಗಲಿ, ಎಲ್ಲ ಈ ವಿಚಾರದಲ್ಲಿ ಕೆಲವು ಜಾಗದಲ್ಲಿ ಹೌದು ಇರ್ಬೋದು. ಪನಗಮಾರನಹಳ್ಳಿನಲ್ಲಿ ಪ್ಲಸ್ ಬಿಳಿಜಾಜಿನಲ್ಲಿ ಕೆಲವು ಇನ್ನೂ ರೆಡಿ ಆಗುವಂಥದ್ದಿದೆ. ಬಟ್ ಪ್ಲೀಸ್
ಆಮೇಲೆ ಭೀಮನ ಕೊಪ್ಪೆ ಅದನ್ನು ರೆಡಿ ಆಗುವಂಥದ್ದಿದೆ, ರೆಡಿ ಆಗುತ್ತೆ. ನಾಟ್ ಈವನ್ ಸ್ಪ್ಯಾನ್ ಆಫ್ ಟೈಮ್. ನಾನು 21ನಲ್ಲಿ ಹಾಕಿರೋಂಥ ಅಮೌಂಟು, ಈಗ 26 ಆಯಿತು, ನಂದು ರೆಡಿ ಆಗಿದೆ. ಈಗ ಅತಿ ಶೀಘ್ರದಲ್ಲಿ ನಾನು ಅಮೌಂಟ್ ಕಟ್ಬಿಟ್ಟು ನಮ್ಮ ಮನೆಗೆ ನಾನು ನಿಮ್ಗೆ ಹಾಕಿರೋಂಥ ವೀಡಿಯೋನಲ್ಲಿ ನೀವು ನೋಡಿರ್ತೀರ. ಅತಿ ಶೀಘ್ರದಲ್ಲಿ ನಾನು ಅದಕ್ಕೆ ಎಂಟ್ರೆನ್ಸ್ ಮೀನ್ಸ್ ಅದೇನಂತಾರೆ ಅದಕ್ಕೆ ಪೂಜೆ ಮಾಡಿ ಹೇಳೋದು ಗೃಹ ಪ್ರವೇಶ. ಸೊ ಗೃಹ ಪ್ರವೇಶ ನಾನು ಮಾಡ್ತೀನಿ. ಎಲ್ಲರ ಆಶೀರ್ವಾದ, ಎಲ್ಲ ಅಕ್ಕ ತಂಗಿದಿರ್ದು, ಅಣ್ಣ ತಮ್ಮದಿರ್ದು ಅದೇ ಥರನೇ ಅವ್ರಿಗೆ ಅಂತ ನನ್ನ ಮನೆ ಅನ್ನೋ ಒಂದು ಸಂತೋಷ ಇರುತ್ತೆ. ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಆರತಿ ಅವರೇ ಮತ್ತು ಶ್ರುತಿ ಅವರೇ. ಕರೆಕ್ಟಾಗಿ ಹೇಳಿದ್ನ ಹೆಸರುಗಳು? ತುಂಬ ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಡಿಜಿಟಲ್ ಭಾರತ್ ಸೇವಾ ಅಂತ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಹೇಳ್ತೀವಿ. ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್, ನಿಮಗೆ ಬೇಕಾಗಿರುವಂಥ ಲೋನ್ಸ್, 938 ಟೈಪ್ ಆಫ್ ಅಪ್ಲಿಕೇಶನ್ಸ್ ಇದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ತಿಳ್ಕೊಬೇಕು ಅಂದರೆ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿ. DB ಸೇವಾ ಇವಾಗಲೇ ಹಾಕ್ಕೊಳ್ಳಿ. ನೋಡಪ್ಪ, ಇವ್ರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಾನು ನೆಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ನೆಟ್ಟು ಭಯಂಕರವಾಗೈತಪ್ಪು. ನೆಟ್ಟು ಚೆನ್ನಾಗಿ ಬರ್ತಾ ಇದೆ. ಕೆಳಗೆ ಬರುತ್ತೆ ಸರ್, ಹಾಂ, ಮೇಲೆ ಬರಲ್ಲ ಅಷ್ಟೊಂದು. ಇದೇನಿದು ಉಲ್ಟಾ ಹೇಳ್ತಾ ಇದ್ದೀರಾ? ಮೇಲೆ ಹೋದ್ರೆ ಬರುತ್ತೆ ಅಂತೀವಿ ನಾವು. ಕೆಳಗೆ ಬರುತ್ತೆ. ಹಾಂ ನೋಡಿ, ಇದು ಡಿಜಿಟಲ್ ಭಾರತ್ ಸೇವಾ ಅಂತ. ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೆಲ್ಲ ಬರುತ್ತೆ. ನಂದೇ ಇದೆ ಎಲ್ಲ. ಓಕೆ ಸರ್, ಆಯಿತಾ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗುತ್ತೆ. 5 ಲ್ಯಾಕ್ಗೆ ಏನು BBMPಯಿಂದ ಕೊಟ್ಟಿದ್ರು, ಅದು ಸಹ BBMPಯಿಂದ ಸ್ಟಾಪ್ ಆಗಿತ್ತು. ಈಗ ಅದ್ರದ್ದೊಂದು ಲಿಸ್ಟ್ ಬರುತ್ತೆ. ಪ್ಲಸ್ ಈಗ GBIಯಿಂದನೂ ಅದಕ್ಕೆ ಕಾಲ್ ಫಾರ್ ಬರುತ್ತೆ. ತುಂಬ ಥ್ಯಾಂಕ್ಸ್ ಅಮ್ಮ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ನಮ್ಮ ಸ್ನೇಹಿತನೇ ಬಡ್ಕೋತಾವೆ ನೋಡಿ, ಹೊಟ್ಟೆ ಹಸಿತಾಯ್ತು. ಅದಕ್ಕೆ ಸ್ನೇಹಿತನ ಪಾಪ ಹೊಟ್ಟೆ ಹಸ್ತೋಗೈತೆ, ನನಗೂ ಹೊಟ್ಟೆ ಹಸ್ತೋಗೈತೆ. ಯಾವುದೋ ಏನೋ ಚಕ್ರ ಸಿಕ್ಬಿಡ್ತಲ್ಲೋ ಕೇಳಿ ನಿಲ್ಲಿ. ಓಹೋ ನೋಡಪ್ಪ, ಏನು ಯಾವುದೋ ಸಿಕ್ಬಿಡ್ತೀನಿ. ಅಣ್ಣ ದೇವ್ರು ಇವ್ರಿಗೆ ತಣ್ಣಗಿರಲಿಲ್ಲ. ಥ್ಯಾಂಕ್ ಯು ಸಾಗರಣ್ಣ ಅವರು, ಡಿಜಿಟಲ್ ಭಾರತ್ ಸೇವಾಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಸಾಗರದಂಥ ಹೃದಯದಿಂದ ನಮಗೆ ತಂಪಾದಂಥ ಮಜ್ಜಿಗೆ ಕೊಟ್ರಪ್ಪ. ಅದು ಎಷ್ಟು ಗಟ್ಟಿ ಐತೆ ಅಂದರೆ ಬಾಬಾ ಬ್ಯೂಟಿಫುಲ್. ನಿಮ್ಮ ಕೈ ಮುಗಿದು ಧನ್ಯವಾದ ಕಾಣೋದು. ಹಸ್ತಿರೋರಿಗೆ ಮಜ್ಜಿಗೆ ಕೊಟ್ಟಲ್ಲ. ಆಹಾ, ನಮ್ಮ ಸಾಗರಣ್ಣ ಅವ್ರ ಮನೆಗೆ ಹೋಗ್ತಾ ಇರೋದು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.